ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ ಆ್ಯಂಡ್ ಕಮ್ ಬ್ಯಾಕ್ ಮಾಡೋಣ ಅಂತ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಇವತ್ತು ಡೇಟ್ ಬಂದುಬಿಟ್ಟು 29th ಏಪ್ರಿಲ್. 29th ಏಪ್ರಿಲ್. ಸೊ ಮಂಗಳವಾರ. ಏನಪ್ಪ ಅಂದರೆ ಏಪ್ರಿಲ್ ಮೇ ಈ ಮಂತ್ಸಲ್ಲೆಲ್ಲ ಸ್ವಲ್ಪ ನಾನ್ ವೆಜ್ ಫಂಕ್ಷನ್ಸ್, ಜಾತ್ರೆ ಅದೆಲ್ಲ ಮಾಡ್ತಿರ್ತಾರಲ್ಲ, ಹಾಗೇನೆ ಜಾತ್ರೆ ಎಲ್ಲ ಮಾಡ್ತಿರ್ತಾರಲ್ಲ, ಹಾಗೇನೆ ಇವತ್ತು ಹರ್ಷ ಇದ್ದಾರಲ್ಲ ನನ್ನ ಕಸಿನ್. ಹರ್ಷ ಯಾರು ಅಂದರೆ ನಮ್ಮ ಮಮ್ಮಿ ತಂಗಿ ಮಗ, ಆಯಿತಾ. ಅವರ ಊರಲ್ಲಿ ಇವತ್ತು ಜಾತ್ರೆ ನಡೀತಾ ಇದೆ. ಅವರು 5 ಮರಿನ ಕೊಡಿತಾರೆ. ನೀವು 5 ಮರಿ ಏನೋ ಕಡಿತಾ ಇದ್ದಾರೆ. ಫುಲ್ ಇವತ್ತು ನಾನ್ ವೆಜ್ ಬ್ಯಾಟಿಂಗ್ ಮಾಡೋಕ್ಕೆ ಇಲ್ಲಿಂದ ಆಂಧ್ರಾಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇಲ್ಲಿಂದ ಎಷ್ಟು 240 ಕಿಲೋಮೀಟರ್ಸಾ, 240-250 ಕಿಲೋಮೀಟರ್ಸ್ ಅಷ್ಟು ಹೋಗ್ತಾ ಇದೀವಿ. ಆ್ಯಂಡ್ ನಮ್ಮ ಪುಟ್ಟ ಯದುವೀರ್ನ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ನ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ. ಹಾಂ ಹೇಳು ಎಲ್ರಿಗೂ. ಹಾಂ ಚೆನ್ನಾಗಿದ್ದೀರಾ ಅಂತ ಕೇಳೆಲ್ಲರೂ ಕ್ಲೀನಾಗಿ ಕೇಳಬೇಕು. ಏನು ಮಾಡ್ತಾ ಇದ್ರಿ? ನನ್ನ ಬಟ್ಟೆ ಚೆನ್ನಾಯ್ತು ಅಂತ ಕೇಳು. ನಿನ್ನ ಬಟ್ಟೆ ಚೆನ್ನಾಯ್ತು ಅಂತ ಕೇಳಿ. ಹ್ಞೂ ಚೆನ್ನಾಗೈತೆ, ನನ್ನ ಬಟ್ಟೆ ಚೆನ್ನಾಗಿದೆ. ಈ ಥರ ಕಾರ್ಗೋ ಪ್ಯಾಂಟ್ ಹಾಕ್ಕೊಂಡು ಈ ಥರ ಫುಲ್ ಒಂಥರ ಏನು ಪ್ರಿಂಟೆಡ್ ಶರ್ಟ್ ಹಾಕ್ಕೊಂಡಿದ್ದಾನೆ. ಮತ್ತು ಲಾಸ್ಟ್ ವೀಕ್ ನನ್ನ ಕಸಿನ್ ಮದುವೆ ಇತ್ತು. ಆ ಮದುವೆಗೆ ಹೇಗೆ ರೆಡಿ ಆಗಿದ್ವಿ, ನಾನು ಏನೂ ವ್ಲಾಗ್ ಮಾಡಿಲ್ಲ ಆಯಿತಾ. ಹೇಗೆ ರೆಡಿ ಆಗಿದ್ವಿ ಅಂತ ನಾನು ಫೋಟೋಸ್ ಎಲ್ಲ ಇವಾಗ ಹಾಕ್ತೀನಿ ನೋಡಿ. ಇವನಂತೂ ಫುಲ್ಲು ಪುಟ್ಟಮಲ್ಲಿ ಅಲ್ಲ, ಏನಂತಾನೆ ಅವನು ಪುಟ್ಟಮಲ್ಲ ಆಗ್ಬಿಟ್ಟಿದ್ದ ಇವನು. ಯದುವೀರ್ ಮಲ್ಲ. ಪಂಚೆ, ರೇಷ್ಮೆ ಪಂಚೆ, ಶರ್ಟ್ ಎಲ್ಲ ಹಾಕ್ಕೊಂಡು ಇವರಪ್ಪ ಫುಲ್ ಮಿಂಚ್ತಾ ಇದ್ರು. ಸೊ ಆ ಒಂದು ಫೋಟೋಸ್ ಎಲ್ಲ ಕೂಡ ಹಾಕ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಇವಾಗ ಹೊಡೋಕ್ಕೂ ಮುಂಚೆ ಪೂಜೆ ಎಲ್ಲ ಮುಗೀತು. ರೂಪೇಶ್ ಎಲ್ಲಾದರೂ ಹೋಗಬೇಕಾದ್ರೇ ವಾಶ್ರೂಮ್ಗೆ ಹೋಗ್ತಾರೆ ಫ್ರೆಂಡ್ಸ್. ಎವ್ರಿ ಡೇ ಸೇಮ್ ಸ್ಟೋರಿ. ಏನೋ ಮಾತಾಡ್ತಾನಂತಪ್ಪ. ಮಾತಾಡು, ಏನದು ಹೇಳಬೇಕು. ನೋಡಿ ಫ್ರೆಂಡ್ಸ್, ವಾಚ್ ಇದು ಅಂತ ಹೇಳಬೇಕು. ವಾಚ್ ಇದೆ. ಸರಿ ನೋಡಿದ್ರು ಬಿಡು. ಅಲೆಕ್ಸಾ ಏನಾಗ್ಬೇಕು ನಿನಗೆ? ನಿನ್ನ ಫ್ರೆಂಡಾ ಅಲೆಕ್ಸಾ? ನಿನ್ನ ಫ್ರೆಂಡಾ? ಯಪ್ಪ, ನೀನು ಹೇಳಿದ ಮತ್ತೆಲ್ಲ ಕೇಳುತ್ತಾ ಅಲೆಕ್ಸಾ? ಹೇಳು ನೋಡೋಣ. ಫ್ರೆಂಡ್ಸ್, ಇಷ್ಟು ದಿವಸದಿಂದ ನಾನು ವ್ಲಾಗ್ ಹಾಕಿರ್ಲಿಲ್ವಲ್ಲ, ಸೊ ಏನೇನಾಗಿತ್ತು ಅಂತ ಚಿಕ್ಕ ಚಿಕ್ಕ ಗ್ಲಿಮ್ಸ್ ಎಲ್ಲ ಇದೆ, ಅದನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದು ನಮ್ಮ ಒಂದು ಚಾಯ್ ವೃದ್ಧಿ ಇನ್ನೊಂದು ಫ್ರಾಂಚೈಸಿ ಓಪನ್ ಆಗಿದೆ ನೆಲಮಂಗ್ಲಲ್ಲಿ. ನೆಲಮಂಗ್ಲ ಚಾಯ್ ವೃದ್ಧಿ ಅಂತ ನೀವು ಗೂಗಲ್ ಮಾಡಿ ಅಡ್ರೆಸ್ ಬಂದ್ಬಿಡುತ್ತೆ. ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕ್ತಿರ್ತೀನಿ. ಖಂಡಿತ ಯಾರಿನ್ನ ಹೋಗಿ ಟ್ರೈ ಮಾಡಿಲ್ಲ, ಹೋಗಿ ಟ್ರೈ ಮಾಡಿ. ಆ್ಯಂಡ್ ಸೂಪರ್ ಆಗಿ ನಡೀತಾ ಇದೆ ಔಟ್ಲೆಟ್ ಅಂತಾನೆ ಹೇಳ್ಬೋದು. ಹಾಗೆ ಯಾರಾದರೂ ಚಾಯ್ ವೃದ್ಧಿ ಕಮ್ಮಿ ಬಜೆಟಲ್ಲೇ ಒಳ್ಳೆ ಇನ್ಕಮ್ ಮಾಡಬೇಕು ಅಂತಂದರೆ ನೀವು ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ. ಹಾಗೇನೆ ರೂಪೇಶ್ ಅವರ ಕಸಿನ್, ನನಗೂ ಕೂಡ ಕಸಿನ್, ರೂಪೇಶ್ ಅವರ ಸ್ವಂತ ಚಿಕ್ಕಮ್ಮನ ಮಗಳ ಮದುವೆ ಇತ್ತು. ಹಾಗಾಗಿ ನಾವು ಅಲ್ಲಿಗೆ ಹೋಗಿ ಮೆಹಂದಿ ಎಲ್ಲ ಹಾಕ್ಸ್ಕೊಳಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಮೆಹಂದಿ ಆರ್ಟಿಸ್ಟ್ನ ಮನೆಗೆ ಕರೆಸಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಕಿದ್ರು. ನೀವು ನೋಡಿರ್ತಿಲ್ಲ ಲಾಸ್ಟ್ ಟೈಮ್ ಆನಂದ್ ಅಂತ, ಇದು 3rd ಟೈಮ್ ಅವ್ರ ಹತ್ರ ನಾನು ಹಾಕಿಸ್ತಿರೋದು. ತುಂಬ ಚೆನ್ನಾಗಿ ಹಾಕ್ತಾರೆ, ಸೋ ಕೈಂಡ್. ಸೊ ಡಿಸೈನ್ಸು ಅಷ್ಟೇ ಆ್ಯಂಡ್ ಫುಲ್ ಫ್ರೆಂಡ್ಲಿ, ಫುಲ್ ಕಂಫರ್ಟಬಲ್ ಆಗಿ ಹಾಕ್ತಾರೆ. ಸೊ ಅವ್ರನ್ನ ಕರೆಸಿದ್ದೆ. ಡಿಸೈನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಹಾಕ್ತಾ ಇರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ ಮೆಹಂದಿನ ಹಾಕಿಸ್ಕೋಬೋದು. ಆ್ಯಂಡ್ ಇದು ಬಂದು ಅವರ ರಿಸೆಪ್ಷನ್ ದಿವಸ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೋಗೋವಾಗ ಅವ್ರಿಗೇನಾದರೂ ಗೋಲ್ಡ್ ಗಿಫ್ಟ್ ಮಾಡಬೇಕಲ್ವಾ ಅಂತ ನಾವು ದೊಡ್ಡಬಳ್ಳಾಪುರದಲ್ಲಿ ಸ್ಟಾಪ್ ಮಾಡಿ ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತ ಹೋಗಿದ್ವಿ. ಹಾಗೆಯೇ ನಮ್ಮ ಅತ್ತೆಗೆ ಮೂಗ್ನತ್ತು ಲೂಸ್ ಆಗಿಬಿಟ್ಟಿತ್ತು, ಅದು ತಿರ್ಪ. ಹಾಗಾಗಿ ನಮ್ಮ ಅತ್ತೆ ಮೂಗ್ನತ್ ಬೇಕು ಅಂದರು, ಅವ್ರಿಗೂ ನಾನು ಮೂಗ್ನತ್ ಕೊಡಿಸ್ದೆ. ಹಾಗೆಯೇ ಗಿಫ್ಟ್ ಮಾಡೋಕ್ಕೆ ಅವ್ರಿಗೆ ಡೈಲಿ ಯೂಸ್ಗೆ ಓಲೆ ತೊಗೊಂಡ್ವಿ. ಸೊ ಇದು ನನ್ನ ಮತ್ತೆಗೆ ತೊಗೊಂಡಿರೋ ಅಂಥ ಮೂಗ್ನತ್ತು. ಇದು ಒಂದೇ 8500 ಸಮಥಿಂಗ್ ಏನೋ ಆಯಿತು. ತುಂಬ ಚೆನ್ನಾಗಿದೆ. ಆ್ಯಂಡ್ ಅವ್ರಿಗೆ ಸ್ವಲ್ಪ ವಯಸ್ಸಾಗಿದೆ ಅಲ್ಲ, ಇಷ್ಟು ದೊಡ್ಡದು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣ್ತಾರೆ. ಹಾಗಾಗಿ ಇದನ್ನು ಹಾಕ್ಕೊಂಡೆ. ಆ್ಯಂಡ್ ನೋಡ್ಬೋದು ಕಲರ್ ಹೇಗೆ ಬಂದಿದೆ ಮೆಹಂದಿದು ಅಂತ, ಸೂಪರಾಗಿ ಬಂದಿತ್ತು. ಆ್ಯಂಡ್ ಬನ್ನಿ ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡ್ತೀನಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಜೊತೆಗೆ ನಾವು ಯಾವಾಗಲೂ ಪರ್ಚೇಸ್ ಮಾಡೋದು ಪೂಜಾ ಜ್ಯುವೆಲರೀಸ್ ದೊಡ್ಡಬಳ್ಳಾಪುರದಲ್ಲಿ. ಸೊ ಇನ್ನೂ ಯಾರು ಹೋಗಿ ನೋಡಿಲ್ಲ, ಒಳ್ಳೆ ಯೂನಿಕ್ ಕಲೆಕ್ಷನ್ಸ್ ವಿತ್ ಅಫೋರ್ಡಬಲ್ ಪ್ರೈಸ್, ಮೇಕಿಂಗ್ ಚಾರ್ಜ್ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ. ಹೋಗಿ ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ನಾನು. ಆ್ಯಂಡ್ ನಮ್ಮ ಒಂದು ಲುಕ್ಸ್ ಎಲ್ಲ ಹೇಗಿತ್ತು ಅಂದ್ಬಿಟ್ಟು ನಾನು ಇವಾಗ ಹಾಕ್ತೀನಿ ನೋಡಿ.
ಆಕ್ಚುಲಿ ವ್ಲಾಗ್ಸ್ ಎಲ್ಲ ಮಾಡೋಣ ಚೆನ್ನಾಗಿರುತ್ತೆ ಅನ್ಕೊಂಡೆ, ಬಟ್ ಎಲ್ಲರೂ ಕಂಫರ್ಟಬಲ್ ಆಗಿರ್ತಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಅದಕ್ಕಾಗಿ ಬರೀ ನಮ್ಮ ಫ್ಯಾಮಿಲಿ ಫೋಟೋಸ್ ಏನಿದೆ ಅದನ್ನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ. ಇದು ನಮ್ಮ ರಿಸೆಪ್ಷನ್ ಲುಕ್. ನಾನು ಹಾಕೊಂಡಿದ್ದ ಸ್ಯಾರಿ ಬಂದ್ಬಿಟ್ಟು 2024 ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರು ಗುಡ್ಸಿದಂತ ಸ್ಯಾರಿ. ಸೊ ಇವಾಗ ಈ ಕಾಂಬಿನೇಷನ್ಸ್ ಟ್ರೆಂಡ್ ಆಗಿದೆ, ಬಟ್ ಅವಾಗ ಇನ್ನ ಫ್ರೆಶ್ ಪೀಸ್ ತಗೊಂಡಿದ್ದು ನಾನು. ತುಂಬಾ ಚೆನ್ನಾಗಿದೆ. ಅಂಡ್ ಬ್ಲೌಸ್ ಡಿಸೈನ್ಸ್ ಎಲ್ಲ ನಿಮಗೆ ಬೇಕು ಅಂದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ ಎಲ್ಲಿ ಸ್ಟಿಚ್ ಮಾಡಿಸಿದ್ದು ಎಷ್ಟಾಯ್ತು ಅನ್ನೋದೆಲ್ಲ. ಅಂಡ್ ಇದು ರೂಪೇಶ್ ಮತ್ತೆ ಯದುವೀರ್ ಲುಕ್. ಯದುವೀರ್ದು ಫಸ್ಟ್ ಬರ್ಡೇ ಪಾರ್ಟಿಗೆ ಇದು ಕಸ್ಟಮೈಸ್ ಮಾಡಿಸಿದ್ದು ಸೂಟ್ ಅವ್ರಿಗೆ. ಸೊ ಅದು ಇವಾಗ ಯದುವೀರ್ ಉದ್ದ ಆಗಿದ್ದಾನಲ್ವಾ, ಸ್ವಲ್ಪ ಶಾರ್ಟ್ ಆಗ್ತಿತ್ತು, ಬಟ್ ರೀವರ್ಕ್ ಮಾಡಿಸಿ ಅದನ್ನೇ ಆಲ್ಟರ್ ಮಾಡಿಸಿ ರೆಡಿ ಮಾಡಿಸಿದ್ದೆ. ಅಂಡ್ ಇದು ನಮ್ಮ ಕಂಪ್ಲೀಟ್ ಫ್ಯಾಮಿಲಿ. ನಮ್ಮ ಚಿಕ್ಕಮ್ಮಂದಿರು, ನಮ್ಮ ಅಮ್ಮಮ್ಮ, ಹಾಗೆ ನಮ್ಮ ಅತ್ತೆ, ನಮ್ಮ ಮಮ್ಮಿ ಇಬ್ರು ಒಂದೇ ತರ ಸ್ಯಾರಿ ಉಟ್ಕೊಂಡಿದ್ರು. ಅಮ್ಮಮ್ಮ, ನಾನು, ಆಮೇಲೆ ನಮ್ಮ ಇಂದ್ರಾ ಪಿನ್ನಿ ಅಂದ್ರೆ ಇವರು ವರ್ಷ ಅವ್ರ ಮಮ್ಮಿ, ಅವ್ರ ಪಕ್ಕ ಭಾಗ್ಯ ಪಿನ್ನಿ. ಇದು ನಮ್ಮ ಫ್ಯಾಮಿಲಿ, ಮಮ್ಮಿ, ಡ್ಯಾಡಿ, ಅತ್ತೆ, ನಮ್ಮ ಹಸ್ಬೆಂಡು ಯದುವೀರು. ಇದು ನಮ್ಮ ಅಕ್ಕ ತಂಗಿರ್ ಫೋಟೋ. ನಾವು ಆಕ್ಚುಲಿ 4 ಜನ ಸಿಸ್ಟರ್ಸ್. ನಾನೇ ಮೊದಲನೇವಳು. ಆಮೇಲೆ ಬ್ರಿಂಜಲ್ ಕಲರ್ ಹಾಕೊಂಡಿರೋದು ನನ್ನ ಫಸ್ಟ್ನೇ ತಂಗಿ. ಆಮೇಲೆ ನಮ್ಮ ಚಿಕ್ಕಮ್ಮ ಇದ್ದಾರೆ, ಅವ್ರ ಪಕ್ಕ ನನ್ನ 2ನೇ ತಂಗಿ, ಲಾಸ್ಟ್ನೇಲಿರೋದು 3ನೇ ತಂಗಿ. ಆಮೇಲೆ ಇದು ನಮ್ಮ ಮಮ್ಮಿ ಕೂಡ ಆ್ಯಡ್ ಆಗಿದ್ದಾರೆ ನೋಡಿ. ಇದು ನಮ್ಮ ಕಂಪ್ಲೀಟ್ ಫ್ಯಾಮಿಲಿ. ಅಂಡ್ ಬೆಳಗ್ಗೆ ಲುಕ್ ಈ ತರ ಯದುವೀರು ರೇಷ್ಮೆ ಏನಂತಾರೆ ಧೋತಿ ಪಂಚೆ ಇದನ್ನ ಹಾಕೊಂಡಿದ್ದ, ರಾಮರಾಜಲ್ಲಿ ಪರ್ಚೇಸ್ ಮಾಡಿದ್ದು. ಅಂಡ್ ರೂಪೇಶ್ ಕೂಡ ರೇಷ್ಮೆ ಪಂಚೆ, ಶರ್ಟ್, ಶಲ್ಯ ಎಲ್ಲ ಹಾಕೊಂಡಿದ್ರು. ಇದು ನಾನು ಗಿಫ್ಟ್ ಮಾಡಿದ್ದು ಅವ್ರಿಗೆ. ನಾನು ಮೈಸೂರು ಸಿಲ್ಕ್ ಹಾಕೊಂಡಿದ್ದೆ. ರೂಪೇಶ್ ಒಬ್ಬರದೇ ಕಾಸ್ಟ್ಯೂಮ್ 9500 rupees. ಸೊ ಕಾಸ್ಟ್ಯೂಮ್ ಡೀಟೇಲ್ಸ್ ಎಲ್ಲ ಬೇಕು ಅಂದ್ರೆ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಪರೇಟ್ ಆಗಿ ವ್ಲಾಗ್ ಮಾಡ್ತೀನಿ. ಅಂಡ್ ನನ್ನ ಬ್ಲೌಸ್ ಡೀಟೇಲ್ಸ್ ಹಾಗೆ ನಾನು ಹಾಕೊಂಡಿದ್ದ ಜ್ಯುವೆಲರಿ ಎಲ್ಲ ಗೋಲ್ಡ್ ಆಗಿತ್ತು. ಸೊ ಅದೆಲ್ಲ ಸಪರೇಟ್ ಆಗಿ ಬೇಕು ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಅಂಡ್ ಬೆಳಗ್ಗೆ ನಮ್ಮ ಚಿಕ್ಕಮ್ಮ ಈ ತರ ರೆಡಿ ಆಗಿದ್ರು. ಸೊ ಇದು ಕಂಪ್ಲೀಟ್ ಆಗಿ ಒಂದು ಮ್ಯಾರೇಜ್ ಸಿಂಪಲ್ ಸ್ಟೋರಿ ಆಯ್ತು. ಇನ್ ಕೇಸ್ ನಿಮ್ ಯಾರಿಗಾದ್ರೂ ಇನ್ನ ಡೀಟೇಲ್ಡ್ ಆಗಿ ವಿಡಿಯೋ ಬೇಕು, ಬ್ಲೌಸ್ ಡಿಸೈನ್ ಎಷ್ಟಾಯ್ತು, ಎಲ್ಲಿ ತಗೊಂಡೆ, ಪ್ರತಿಯೊಂದನು, ಸೊ ನಾನು ಅದು ಸಪರೇಟ್ ವಿಡಿಯೋ ಮಾಡ್ತೀನಿ. ಅಂಡ್ ಬನ್ನಿ ಇವತ್ತಿನ ವ್ಲಾಗ್ ನ ಕಂಟಿನ್ಯೂ ಮಾಡೋಣ. ನಾವಿವತ್ತು ಹೇಳಿದ್ನಲ್ಲ ಹರ್ಷ ಅವರ ಅಜ್ಜಿ ಊರಿಗೆ ಹೋಗ್ತಾ ಇದೀವಿ ಆಂಧ್ರಾಗೆ. ಸೊ ನೋಡ್ಬೋದು, ನಾನು, ರೂಪೇಶ್, ಯದುವೀರ್, ನಮ್ಮ ಅತ್ತೆ, ಲಡ್ಡು ಒಂದು ಕಾರಲ್ಲಿ ಹೋಗ್ತಿದ್ವಿ. ಹಿಂದೆಗಡೆ ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಪ್ಪ, ವೇದು, ಹರ್ಷ ಇವರು ಇನ್ನೊಂದು ಕಾರಲ್ಲಿ ಬರ್ತಾ ಇದಾರೆ. ನಾವು ಡೈರೆಕ್ಟ್ ಹೊಸಕೋಟೆ ಮೇಲೆ ಹೋಗ್ತಾ ಇದೀವಿ. ಮಮ್ಮಿ ಅವರು ದೊಡ್ಡಬಳ್ಳಾಪುರದಿಂದ, ಅವರೆಲ್ಲ ಆ ಸೈಡಿಂದ ಬರ್ತಾ ಇದ್ದಾರೆ. ಅಂಡ್ ಬನ್ನಿ ನಮ್ಮ ಈ ಒಂದು ನಾನ್ ವೆಜ್ ಫಂಕ್ಷನ್ ಹೇಗಿರುತ್ತೆ ಅಂತೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗೇನೆ KR-ಪುರಂ ಮಾರ್ಕೆಟ್ ಹತ್ರ ನಿಲ್ಲಿಸಿ ಮಲ್ಲಿಗೆ ಹೂವನ್ನ ತಗೊಂಡು ಕಾರಲ್ಲಿರುವಂತ ಗಣೇಶನ್ಗೂ ಕೊಟ್ಟು ನಾವು ಸ್ವಲ್ಪ ಮುಡ್ಕೊಂಡ್ವಿ. ಬಟ್ ಟೋಲ್ ಹತ್ರ ಭಾಗ್ಯಪಿನೀನು, ಕನಕಾಂಬ್ರ ದಿಂಡ್ ಕಟ್ಟಿರ್ತಾರಲ್ಲ ಅದನ್ನ ತಗೊಂಡಿದ್ರು. ಅವ್ರು ಅಲ್ಲೇ ಟೋಲ್ ಆಗಿದ ತಕ್ಷಣ ವೆಜ್ ಸೈಡ್ ಅಲ್ಲಿ ಮಾಡ್ತಾರಲ್ಲ, ಅವ್ರು ವೆಜ್ ತಿಂತಾ ಇದ್ರು. ನಾವು ಬಿರಿಯಾನಿ ತಿನ್ನೋಣ ಅನ್ಬಿಟ್ಟು ಅಕ್ಷಯ್ ದಮ್ ಬಿರಿಯಾನಿಗೆ ಬಂದ್ವಿ. ಸೊ ಅವ್ರು ಅಲ್ಲಿ ತಿಂತಾ ಇದ್ರು. ಯದುವೀರು ಅಲ್ಲೇ ಇಳ್ಕೊಂಡ, ಅವ್ನು ಇಡ್ಲಿ ತಿನ್ನಿಸ್ತೀನಿ ಅಂತ ನಮ್ಮ ಚಿಕ್ಕಮ್ಮ ಅಲ್ಲಿ ತಿನ್ನಿಸ್ತಾ ಇದ್ರೆ. ಅಲ್ಲಿ ರೂಪೇಶ್ ನೋಡ್ಬೋದು ವೆಯ್ಟ್ ಮಾಡ್ತಾ ಇದ್ದಾರೆ. ತುಂಬಾ ದಿವಸ ಆಗಿತ್ತು ಅಕ್ಷಯ್ ದಮ್ ಬಿರಿಯಾನಿಗೆ ಬಂದು, ಆಲ್ಮೋಸ್ಟ್ 1 year ಆಯ್ತು ಅನ್ಸುತ್ತೆ. ಓಕೆ ಅಂದ್ಬಿಟ್ಟು ಬಂದು ಸೊ ಇವಾಗ ತಿನ್ನೋಣ ಅಂತ ನಾವು ತಿನ್ಕೊಳ್ತಾ ಇದೀವಿ. ನಾನು ಲಡ್ಡು ಶೇರ್ ಮಾಡ್ಕೊಂಡಿದ್ವಿ, ಯಾಕಂದ್ರೆ ತುಂಬಾ ಕ್ವಾಂಟಿಟಿಯಲ್ಲಿ ಕೊಡ್ತಾರೆ, ಅಷ್ಟು ಕ್ವಾಂಟಿಟಿ ತಿನ್ನಕ್ಕಾಗಲ್ಲ. ಹಾಗಾಗಿ ಬೆಳಗ್ಗೆನೆ ದಮ್ ಬಿರಿಯಾನಿ ತಿನ್ಕೊಂಡು ಈಗ ನಾವು ತಿರ್ಗಾ ಜರ್ನಿನ ಶುರು ಮಾಡಿದ್ವಿ. ರೀಚ್ ಆದ್ವಿ. ಅಂಡ್ ನೋಡ್ಬೋದು ಇದೇ ಹರ್ಷ ಅವ್ರವರು, ಇವರೇ ಹರ್ಷ ಅವ್ರ ಡ್ಯಾಡಿ, ನಮ್ಮ ಚಿಕ್ಕಪ್ಪ. ಸೊ ನಾವು ಹೋಗಿದ ತಕ್ಷಣ ಪ್ಲೇಟ್ಗೆ ಹಾಕೊಬಂದು ಟೇಸ್ಟ್ ಮಾಡಿ ಅಂತ ಕೊಡ್ತಾ ಇದ್ರು. ರೂಪೇಶ್ ಟೇಸ್ಟ್ ಮಾಡ್ತಾ ಇದ್ರು, ಬೆಂದಿದ್ಯಾ ಇಲ್ವಾ ಅಂತ. ಅಂಡ್ ಅಲ್ಲಿದ್ದಾರೆ ನೋಡಿ ಅವರು ಹರ್ಷ, ಆಮೇಲೆ ಹರ್ಷ ಅವ್ರ ಮಮ್ಮಿ. ಇವಾಗ ಮುಂದೆ ಮೆರೂನ್ ಕಲರ್ ಎಲ್ಲಿರೋದು ನಮ್ಮ ಅತ್ತೆ, ರಾಧು ಅತ್ತೆ. ಅದ್ರ ಪಕ್ಕದಲ್ಲಿ ಅಜ್ಜಿ ಇದಾರಲ್ಲ, ಅವ್ರ ಹರ್ಷ ಅವ್ರ ಅಜ್ಜಿ, ನಮ್ಮ ಅಜ್ಜಿ ಕೂಡ. ಎಲ್ಲಿ ಚಿಕ್ಕಪ್ಪ ಏನಿದು? ತಿನ್ನೋಡು ಹುಡ್ಕಲ್ಲಂಟ ಹಿಂಗ್ರಂತ ಆಮೇಲೆ ತಿನ್ನಕ್ಕೆ ನಾನು ಇಟ್ಕೊಳ್ರಿ. ಕುಡ್ಸ ತಣ್ಣಗೈತೆ. ನಿದ್ದೆ ಮಾಡಿದ್ದಾ ಅಮ್ಮ?
ಅದೇ ನಡಿ ಇಂದ್ರೆ ಪ್ಯಾಂಟ್ ಹೇಳಿ, ಪ್ಯಾಂಟು ಎಲ್ಲಿಗೆ ಸೂಪರ್ ಕಂದ, ಸೂಪರ್. ಏನ್ ಮಾಡ್ತಾರದ್ ನೀನು? ಮುಟ್ಟೋಗ ಏನು ಮಾಡೋದು? ಮುಟ್ಟೋಗ ನನಗೆ ಆ ಪಾಪ ಅದೇ ಅವನ್ಗಂತ ಕೊಡು, ಕ್ಯಾರೆಟ್ ಕೊಡ್ತಾನಂತೆ. ತಿಂದಾಕ್ರಿ ಪ್ಯಾಕೆಟ್ ಅಂದಾಗಿ ತಿಂದು ಹೆಲ್ಮೆಟ್ ಮತ್ತೆ ತಿನ್ನೋದು. ಬೇಕಮ್ಮ ಮೇಕೆ? ಅವಳು ಏನು ಅವ್ನು ತಿನ್ನಲ್ಲ, ಅವನು ಜಸ್ಟ್ ಇಟ್ಕೊಂಡಿದ್ದಾನೆ ಕೈಯಲ್ಲಿ. ಮುದ್ದಂಡ ಮುದ್ದ ಮಟನ್ ಪಾಪ. ಏನೋ ಇದು ಮಾಮಗೆ ಹೆಂಗ ಕರು ಎಷ್ಟೈತೆ ಅಲ್ಲ? ಎದು ಆಚೆ ಹೋಗ್ಬಾರ್ದು. ಬಾಯ್ಲಿ ನೀನ್ ತಿನ್ನ. ನೀರ್ ಬೇಕಾ? ನೀರು ಕಣ್ಣು ಇದು ಸೌತೆಕಾಯಿ ಕೊಡೋದು ಬಾಯ್ಲಿ. ಇದು ಕೊಡ್ಮಮ್ಮ, ಕೇಳ್ತೈತೆ. ಕೊಡಿಲಿ. ಅದು ತಿನ್ನಲ್ಲ, ಕೊಡಿ. ಇದು ತಿಂತತೆ. ಕೊಡು. ನೋಡಿ ಚಿನ್ನಿ ಇದು ಏನಿದು? ಮುಟ್ಟು ಏನ್ ಬೇಕಾ? ಬೇಕಾ? ಸರಿ ಕೊಡ್ತೀನಿ. ಮುಟ್ಟಮ್ಮ, ಏನು ಮಾಡಲ್ಲ. ಮುಟ್ಟಮ್ಮ ಬಾ. ಅಲ್ಲಿ ಹಾಕ್ಬಿಡ್ಕೇಳಿ. ಏನು ಮಾಡಲ್ಲಮ್ಮ. ಈ ಕಡೆ ನೋಡಿ, ಈ ಕಡೆ. Dirige ಹೊಸ ಫೋನ್. ಹಲೋ ಆಂಟಿ. ಯೇ ದುವಿ.
ಯಾವ್ದು ಇದು 15 ಅಲ್ಲ? ಕಂಗ್ರ್ಯಾಚುಲೇಷನ್ಸ್ ಹರ್ಷಾ, ಥ್ಯಾಂಕ್ ಯು. ವೆರಿ ಪ್ರೌಡ್ ಆಫ್ ಯು. ಇಲ್ಲಪ್ಪ, ಅವನೇ ತಗೊಂಡಿರೋದು, ಅವ್ನು ದುಡ್ದು ಅವ್ನು ತಗೊಂಡಿದ್ದಾನೆ. ವೆರಿ ಪ್ರೌಡ್ ಆಫ್ ಹಿಮ್. ನೆಕ್ಸ್ಟ್ ಲಡ್ಡು ತಗೊಂತಾನೆ, ನನಗೂ ತಗೊಂತಾನೆ. ನನಗಂತೂ ಸಾಕಾಗ್ಬಿಟ್ಟಿದೆ ಫ್ರೆಂಡ್ಸ್, ಅದಕ್ಕೆ ಮಲ್ಕೊಂಡ್ಬಿಟ್ಟಿದ್ದೀನಿ. ಇವರು ಸೇಮ್ ಸ್ಟೋರಿ, ಬಂದ್ರು ಮನೇಲಿ ಆಫೀಸ್ ಕೆಲಸ. ಇದು ಹರ್ಷದ ಹಳೆ ಫೋನ್ ನೋಡಿ ಫ್ರೆಂಡ್ಸ್. ದಿಸ್ ಇಸ್ ಫಾರ್ ಯದುವೀರ್ ಇರುತ್ತೆ. ಇವಾಗ ಹರ್ಷನ ಏನು ರೂಪೇಶ್, ಒಂದು ನಿಮಿಷ ನಿಧಾನ ರೂಪೇಶ್. ಫ್ರೆಂಡ್ಸ್ ಯಪ್ಪ ಇರಿಟೇಟ್ ಮಾಡ್ತವ್ರು ನನಗೆ. ಯಾವಾಗ ನಿನ್ ಯಾವ ಇಯರ್ ಅಲ್ಲಿ ನಿನ್ನ ಹತ್ರ ಐಫೋನ್ ಇತ್ತು? 2020 ಏನ್ ಮಾಡ್ಕೊಂಡೆ? ಹಾಳು ಮಾಡ್ಕೊಂಡ. ಫ್ರೆಂಡ್ಸ್ಗೆಲ್ಲ ಕೊಟ್ಟು ಇಟ್ಟು. ನನ್ನ ಫ್ರೆಂಡ್ಸ್ ಕೆಟ್ಟವರು ಅಂತ ಇಲ್ಲ, ಅದು ಯೋಚನೆ ಮಾಡಬೇಕು. ಅವ್ರು ನಮ್ಮನ್ನ ಒಳ್ಳೇದು ಬಯಸ್ತಾರಾ ಅಥವಾ ಕೆಟ್ಟದ್ದು ಬಯಸ್ತಾರಾ ಏನು ಎತ್ತ ಅಂತ. ಹಂಗೆ ಚೆನ್ನಾಗಿ ಅವಾಗೇ ಸಂಪಾದನೆ ಮಾಡ್ತಾ ಇದ್ದೆ, ಎಲ್ಲ ಹಾಳು ಮಾಡ್ಕೊಂಡ. ಅದಾದ್ಮೇಲೆ ನೆಕ್ಸ್ಟು ಈ ಕೇಮ್ ಟು ದಿಸ್ ಫೋನ್, ಓಪೋ. ಐಫೋನ್ ಇಂದ ಓಪೋಗೆ ಬಂದ, ಬುದ್ಧಿ ಕಲ್ತ್ಕೊಂಡು ದೆನ್ ಈ ಸ್ಟಾರ್ಟೆಡ್ ಅರ್ನಿಂಗ್ ಅಂಡ್ ಅವನು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾನೆ. ಕಾರ್ ತಗೊಂಡ, ಐಫೋನ್ ತಗೊಂಡ. ಮಾರಲ್ ಆಫ್ ದ ಸ್ಟೋರಿ ಹೇಳು. ಮಾರಲ್ ಆಫ್ ದ ಸ್ಟೋರಿ ಹೇಳೋ, ನೀನ್ ಹೇಳೋ. ನಮ್ಮ ಹತ್ರ ಏನೇ ಇದ್ದಾಗ ಒನ್ಸ್ ಕಳ್ಕೊಂಡ್ಮೇಲೆ ಇರೋದನ್ನ ಕಳ್ಕೊಂಡ್ರೆ ಮತ್ತೆ ಅದನ್ನೇ ಸಂಪಾದನೆ ಮಾಡ್ಕೊಂಡು ತುಂಬಾ ಕಷ್ಟ. ಇರೋದನ್ನ ಉಳಿಸ್ಕೊಂಡು ಇನ್ನೊಂದ್ಸಲಿ ನಮ್ಮ ಹತ್ರ ಇರೋದನ್ನ ವ್ಯಾಲ್ಯೂ ಕೊಟ್ಟು ಉಳಿಸ್ಕೊಂಡ್ರೆ ನಮ್ಗೆ ಫ್ಯೂಚರ್ ಹೆಲ್ಪ್ ಆಗುತ್ತೆ. ಇರೋದೇ ಮತ್ತೆ ಕಳ್ಕೊಂಡು ಮತ್ತೆ ಅದನ್ನ ದುಡ್ಕೊಬೇಕು ಅಂದ್ರೆ ನನಗೆ ಆಲ್ಮೋಸ್ಟ್ ಇರೋ ಐಫೋನ್ನ ಮತ್ತೆ ಐಫೋನ್ ತಗೊಂಡು 2 years ಆಯ್ತು. ಇರೋದನ್ನ ಹಾಳು ಮಾಡ್ಕೊಂಡು. ಮಾರಲ್ ಆಫ್ ದ ಸ್ಟೋರಿ ನೋಡಿ. ಸೋನಿ ಎಲ್ಲ ಒಳ್ಳೆ ಬುದ್ಧಿ ಹೇಳ್ಕೊಡ್ತಾವಳ. ಏನೋ ಯದುವೀರ್ ಹೇಳ್ತಾನೆ ಮಾರಲ್ ಆಫ್ ದ ಸ್ಟೋರಿ. ಯದುವೀರ್ ಮಲ್ಕೊಳ್ಳಿನ ಮಾರಲ್ ಆಫ್ ದ ಸ್ಟೋರಿ ಮಲ್ಕೊಳ್ಬೇಕಂತೆ ಫ್ರೆಂಡ್ಸ್. ಎಲ್ಲ ಮ್ಯಾಚ್ ನೋಡ್ತಾವ್ರೆ. ಇವ್ನು ನೋಡಿ, ಇಲ್ಲ ಒಬ್ಬ ಇವನು 10th ರಿಸಲ್ಟ್ ಫ್ರೆಂಡ್ಸ್. 2 ದಿವಸದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ವೆಂಕಟರಮಣ ಪಾದಲ್ ಗೋವಿಂದ ಗೋವಿಂದ. ಅವನೊಂದು ನನ್ನ ಪ್ರಕಾರ ಒಂದು 80% ತೆಗಿತಾನೆ ಫ್ರೆಂಡ್ಸ್. ಕಾನ್ಫಿಡೆನ್ಸ್ ಇದೆ ನನಗೆ. ಅವನ್ನ ಯಾವ ಕಾಲೇಜ್ಗೆ ಹಾಕೋದು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಏನೋ ನನ್ನ ಮಗ ನೋಡಿ ಫ್ರೆಂಡ್ಸ್, ಮಾರಲ್ ಆಫ್ ದ ಸ್ಟೋರಿ ಹೇಳು ಅಂದ್ರೆ ಮಲ್ಕೊಳ್ಳಿ ಅಂತಾನೆ. ಏನಮ್ಮ ಅವನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾವನೆ ನೋಡಿ. ಯಾರ್ಗದು ಅಂಕಲ ಕೊಡಿಲೆ ಅಷ್ಟು ಮಾತ್ರ ಅವ್ನು ಕೊಡ್ತಾವನಲ್ಲೋ ಲಡ್ಡು. ಯದುವೀರ್ ಮಮ್ಮಿಗೆ ಏನ್ ಕೊಡ್ಸಲ್ಲ? ಬೇಡ ಹೋಗಿ ಕೊಡ್ತೇನೆ ಫ್ರೆಂಡ್ಸ್. ನಂಗಂತೂ ಸಿಕ್ಕಾಪಟ್ಟೆ ತಲೆ ನೋಡ್ತಾ ಇದೆ. ಅಷ್ಟು ದೂರ ಆ ಬಿಸಿಲಲ್ಲಿ ಟ್ರಾವೆಲ್ ಮಾಡಿದ್ದು ಏನು ತಿನ್ನಕ್ಕಾಗಿಲ್ಲ. ಆದ್ರೆ ತುಂಬಾ ಚೆನ್ನಾಗಿತ್ತು ಎಲ್ಲ ಅಡುಗೆಗಳು. ಗೀ ರೈಸ್ ಆರ್ಡರ್ ಮಾಡಿದ್ದೀನಿ, ಊಟ ಮಾಡ್ಕೊಂಡು ಮಲ್ಕೊಳ್ಳೋದು. ಯದುವೀರ್ಗೆ ಇಡ್ಲಿ ಆರ್ಡರ್ ಮಾಡಿದ್ದೀನಿ ಅಷ್ಟೇ. ಇವತ್ತು ಫುಲ್ಲು ಶೆಕೆ, ನೀರು ನೀರು ನೀರು. ಹರ್ಷ ಏನೋ ನಿಮ್ಮೂರು ಲೇ? ಹಾ ಸೂರ್ಯನ ನಿಮ್ ನೆಂಟ್ರೇನೋ ಪಕ್ಕದಲ್ಲೇ ಇಟ್ಕೊಂಡಿದ್ದೀರಲ್ಲ, ಅಷ್ಟು ಬಿಸಿಲಪ್ಪ ಸ್ವಾಮಿ. ಓಕೆ ಇರು ಒಂದು ನಿಮಿಷ. ಇದು ಇರ್ತೇನೆ. ಅಮ್ಮ ಇವರಿಬ್ರು ಆಕ್ಟಿಂಗ್ ನೋಡಕ್ ಆಗ್ತಾಯಿಲ್ಲ ನನ್ಗಂತೂ ನಿಜವಾಗ್ಲೂ. ಇವರಿಬ್ರು ಕ್ರೈಮ್ ಪಾರ್ಟ್ನರ್ಸು ಆಯ್ತಾ. ಇವನು ಅವನು ಬಿಟ್ಟಿರಲ್ಲ, ಅವನು ಇವನು ಬಿಟ್ಟಿರಲ್ಲ, ಹಾಗೆ ಕತೆ. ಬಾವ ಬಾಮೈದ. ಟೈಮ್ ಎಷ್ಟು ಗೊತ್ತಾ ಫ್ರೆಂಡ್ಸ್? 11:15. ರೋಲ್ ತರಿಸಿದ್ದಾರೆ ನನ್ನ ಗಂಡ.
ಹೆಂಗಿತ್ತು ಇವತ್ತು ಡೇ? ನೀನು ನಿದ್ದೆ ಮಾಡಿದ್ರೆ ನಾನು ಟಯರ್ಡ್ ಆಗಿತ್ತು. ನಾನು ನಿದ್ದೆ ಮಾಡಿದ್ನಾ ಅಂತ ಕೇಳಿದೆ, ಇಲ್ವಾ ಏನು ಅಂತ ಕೇಳಿಲ್ಲ ನಾನು. ಏನೋ ಗೊತ್ತಿಲ್ಲ. ಇವನ್ ನೋಡು, ಎದು ಸ್ಟಾಪ್ ಡೂಯಿಂಗ್ ಆಲ್ ದಿಸ್. ಪ್ರೀತಿಯ ಗಂಡ, ನಾಳೆ ಅಕ್ಷಯ ತೃತೀಯ, ಏನ್ ಕೊಡಿಸ್ತಿದ್ದೀರಾ? ಥ್ಯಾಂಕ್ ಯು. ನಿಮ್ಮ ವ್ಯೂವರ್ಸ್ನ ಕೇಳಿ ಯಾರಾದರೂ ನನ್ನ ತಗೊಂತಾರ ಅಂತ. ಹೀಗೆ ಮಾರಕ್ ಬಿಡು. ಹೇಳು, ಏನ್ ಕೊಡಿಸ್ತೀಯಾ? ಹೇಳಿದ್ದೀನಲ್ಲ. ನೋಡೋಣ ನಾಳೆ ಏನು ಡಿಸೈಡ್ ಏನು ಮಾಡೋದು ಅಂತ. ಜಾಸ್ತಿ ಕಾಸು ಕೊಟ್ಟರೆ ಜಾಸ್ತಿ ನಕ್ಲೇಸ್ ಏನಾದ್ರು ತೊಗೊಂಡ್ಬರ್ತೀನಿ. ಸೇವಿಂಗ್ಸಿಂದ ನಕ್ಲೇಸ್ ಪ್ಲೀಸ್ ಪ್ಲೀಸ್ ಪ್ಲೀಸ್. ನೋಡಿ ನೋಡ್ರಿ, ಅವ್ನು ಹಿಂದಿ ಎಲ್ಲ ಮಾತಾಡ್ತಾವ್ನು ಫ್ರೆಂಡ್ಸ್.